ಯಲಹಂಕದ 300 ಕೋಟಿ ಭೂ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅಂದಿನ ಎಸಿ ಮಹೇಶ್ ಬಾಬು ತಹಶೀಲ್ದಾರ್ರಿಂದ ಹಗರಣ. ಯಲಹಂಕ 300 ಕೋಟಿ ಭೂ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಅಂದಿನ ಎಸಿ ಮಹೇಶ್ ಬಾಬು ತಹಶೀಲ್ದಾರ್ರಿಂದ ಹಗರಣ. ಕೋತಿ ಚೇಷ್ಟೆ ಮಾಡಿದ್ದು ಅಂದಿನ ತಹಶೀಲ್ದಾರ್ ಎಸಿ. 2016ರಲ್ಲಿ ಬೆಂಗಳೂರು ಉತ್ತರ ಎಸಿ ಆಗಿದ್ದ ಮಹೇಶ್ ಬಾಬು ಸದ್ಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿದ್ದಾರೆ. ಮಹೇಶ್ ಬಾಬು ಭೂಗಳ್ಳರಿಂದ ಬಿಡಿಎ ಜಮೀನು ಮತ್ತು ಜಡ್ಜ್ ಮನೆ ಕನ್ವರ್ಷನ್. ಯಲಹಂಕದ ಕೋತಿ ಹೊಸಹಳ್ಳಿಯಲ್ಲಿ ನಡೆದಿರುವ ಭೂ ಹಗರಣ. 40 ವರ್ಷದ ಹಿಂದೆ ಲೇಔಟ್ ಆಗಿದ್ದಂತಹ ಜಾಗಕ್ಕೆ ಹೊಸ ಸರ್ವೆ ನಂಬರ್. 9 ವರ್ಷದಿಂದಲೇ ಎನ್ ಬಲರಾಮ್ ಎಂಬಾತನಿಗೆ ಪಹಣಿ ಬರ್ತಾ ಇತ್ತು. ಆನ್ಲೈನ್ ಪೋಡಿ ಅಭಿಯಾನದಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. ಆಗಲೇ ಅಕ್ರಮವಾಗಿ ಭೂಮಿ ಕನ್ವರ್ಷನ್ ಮಾಡಿ ಅಕ್ರಮ ಎಸಗಲಾಗಿದೆ. ಯಲಹಂಕದ 300 ಕೋಟಿ ಭೂ ಹಗರಣ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅಂದಿನ ಎಸಿ ಮಹೇಶ್ ಬಾಬು ತಹಶೀಲ್ದಾರ್ರಿಂದ ಈ ಒಂದು ಹಗರಣವನ್ನ ಎಸಗಲಾಗಿದೆ. 2016ರಲ್ಲಿ ಬೆಂಗಳೂರು ಉತ್ತರ ಎಸಿ ಆಗಿದ್ದಂತಹ ಮಹೇಶ್ ಬಾಬು ಅವರು ಈ ಒಂದು ಹಗರಣವನ್ನು ಎಸಗಿದ್ದಾರೆ. ಅಕ್ರಮವಾಗಿ ಪೋಡಿ ಮಾಡಿಕೊಟ್ಟಿದ್ದಾರೆ, ಕನ್ವರ್ಷನ್ ಮಾಡಿದ್ದಾರೆ. ಇನ್ನು ಜನರಿಗೆ ಸೇರಬೇಕಾದಂತಹ ಸರ್ಕಾರಿ ಆಸ್ತಿಯನ್ನು ಕೂಡ ಬರ್ಕೊಡ್ಲಿಕ್ಕೆ ಮುಂದಾಗಿದ್ರು ಈ ಅಧಿಕಾರಿಗಳು. ಸರ್ವೆ ನಂಬರ್ 13/1 ಆ ಒಂದು ಜಾಗಕ್ಕೆ ಅಕ್ರಮವಾಗಿ 13/3 ಅಂತ ಮರುನಾಮಕರಣ ಮಾಡಿದ್ರು. 40 ವರ್ಷಗಳ ಹಿಂದೆಯೇ ಲೇಔಟ್ ಆಗಿತ್ತು. ಆ ಒಂದು ಜಾಗಕ್ಕೆ ಹೊಸ ಸರ್ವೆ ನಂಬರ್ ಅನ್ನು ಕೂಡ ಸೃಷ್ಟಿ ಮಾಡಿದ್ರು. ಅದು ಕೂಡ ಕೇವಲ ಕಡಿಮೆ ಅವಧಿಯಲ್ಲಿ ಇಷ್ಟರ ಮಟ್ಟಿಗೆ ಒಂದು ಭೂಮಿಯನ್ನ ಕನ್ವರ್ಷನ್ ಮಾಡಿ ಅಕ್ರಮ ಎಸಗ್ತಾರೆ ಅಂತಂದ್ರೆ ಈ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂತಹ ಭ್ರಷ್ಟ ಅಧಿಕಾರಿಗಳಿದ್ರೆ ಜನಸಾಮಾನ್ಯರ ಗತಿ ಏನಾಗಬೇಕು? ಅದೇ ಏನಾದರೂ ಈ ರೀತಿಯಾಗಿ ಏನಾದರೂ ಕನ್ವರ್ಷನ್ ಇದೆ ಅಥವಾ ಪೋಡಿ ಮಾಡಿಸುವಂಥ ಕೆಲಸ ಇದೆ ಅಂತ ಜನಸಾಮಾನ್ಯರು ಏನಾದರೂ ಕಚೇರಿಗಳಿಗೆ ಹೋದರೆ ಕಚೇರಿಯಿಂದ ಕಚೇರಿ ಅಲಿಬೇಕು. ಆದರೆ ಅವರ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆ ಮಾತ್ರ ಸಾಲ್ವ್ ಆಗೋದಿಲ್ಲ. ಆದರೆ ಈ ಒಂದು ವಿಚಾರದಲ್ಲಿ ನೋಡಿ ಎಷ್ಟು ಬೇಗ ಕೆಲಸ ಮುಗಿಸಿದ್ದಾರೆ, ಯಾರಿಗೂ ಗೊತ್ತಾಗಬಾರ್ದಲ್ಲ. ಹಾಗಾಗಿ ಬೇಗ ಕೆಲಸ ಮುಗಿಸಿದ್ದಾರೆ. 2016ರಲ್ಲಿ ಬೆಂಗಳೂರು ಉತ್ತರ ಎಸಿ ಆಗಿದ್ದವರು ಮಹೇಶ್ ಬಾಬು ಅವರು. ಹಾಗಾಗಿ ಅವರೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಕೊಡಬೇಕಾಗತ್ತೆ. ಯಾಕೆ ಈ ರೀತಿಯಾಗಿ ಅಕ್ರಮವನ್ನ ಎಸಗಿದ್ರು ಅನ್ನೋದು ಕೂಡ ಸದ್ಯಕ್ಕೆ ಅವರೇ ಕ್ಲಾರಿಟಿ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಅವರ ವಿರುದ್ಧವೇ ಈ ಒಂದು ಆರೋಪ ಕೇಳ ಬರ್ತಾ ಇರೋದು. ಜೊತೆಗೆ ತಹಶೀಲ್ದಾರ್ ಅವರ ವಿರುದ್ಧವಾಗಿಯೂ ಕೂಡ ಆರೋಪ ಕೇಳ ಬರ್ತಾ ಇದೆ. ಮೊದಲಿಗೆ ಒಂದು ಪೋಡಿ ಪ್ರಕ್ರಿಯೆ ಅಂದ್ರೆ ಏನು, ಈ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಜಮೀನಿಗೆ ಹೋಗಿ ಭೇಟಿಯನ್ನ ಕೊಡಬೇಕಾಗುತ್ತೆ. ಭೇಟಿ ಮಾಡಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇದ್ಯಾವುದನ್ನು ಕೂಡ ಮಾಡಿಲ್ಲ. ಒಂದು ರಿಪೋರ್ಟ್ ಆಧಾರದ ಮೇಲೆ ಅಲ್ಲಿ ಏನೂ ಇಲ್ಲ ಅಂತ ಒಂದು ರಿಪೋರ್ಟ್ ಬಂತು ಅಂತ ಆ ಒಂದು ರಿಪೋರ್ಟ್ ಆಧಾರದ ಮೇಲೆ ಹೆಂಗೆ ನೀವು ಈ ರೀತಿಯಾಗಿ ಬೇರೆಯವರ ಹೆಸರಿಗೆ ಜಮೀನು ಮಾಡಿಕೊಡ್ತೀರಾ? ಜನಸಾಮಾನ್ಯರ ಸಮಸ್ಯೆ ಮಾತ್ರ ನಿಮ್ಗೆ ಕಿವಿಗೆ ಬೀಳೋದಿಲ್ಲ. ಆದರೆ ಈ ರೀತಿಯಾಗಿ ಅಕ್ರಮ ಎಸಗೋದಕ್ಕೆ ಮಾತ್ರ ಸಾಧ್ಯ ಆಗತ್ತಾ? ಭೂಗಳ್ಳರಿಂದ ಬಿಡಿಎ ಜಮೀನು ಲೂಟಿ ಮಾಡಲಾಗಿದೆ. ಮೊದಲು ಈ ರೀತಿಯ ಭೂಗಳ್ಳರು ಏನಿರ್ತಾರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಸರ್ಕಾರಕ್ಕೆ ಸೇರಬೇಕಾಗಿರುವಂತಹ ಜಾಗವನ್ನ ಸರ್ಕಾರಕ್ಕೆ ಉಳಿಸ್ಕೊಡೋ ಕೆಲಸ ಮಾಡಬೇಕು. ಅದನ್ನ ಹೊರತುಪಡಿಸಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜಾಗವನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಮುಂದಾಗ್ತೀರಾ ಅಂತಂದ್ರೆ ನಿಮ್ಮಂತ ಭ್ರಷ್ಟ ಅಧಿಕಾರಿಗಳು ಇದ್ರೆ ಹೆಂಗೆ ಸರ್ಕಾರ ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಯಲಹಂಕದ 300 ಕೋಟಿ ಭೂ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅವತ್ತು ತಹಶೀಲ್ದಾರ್ ಆಗಿದ್ದಂತಹ ಮಹೇಶ್ ಬಾಬು ಮತ್ತೆ ಎಸಿ ಅವರ ಹೆಸರು ಈಗ ಕೇಳ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ಏನು ಬೆಂಗಳೂರಿನ ಉತ್ತರ ತಾಲೂಕಿನ ಯಲಹಂಕ ಹೋಬಳಿಯಲ್ಲಿ ಕೋಟೆ ಹೊಸಳ್ಳಿಯ ನಡೆದಿರ್ತಕ್ಕಂತ 300 ಕೋಟಿ ಮೌಲ್ಯದ ಭಾರಿ ಒಂದು ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯದ ಆಡಳಿತವನ್ನೇ ಕೂಡ ಈಗ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. 40 ವರ್ಷಗಳ ಇದ್ದಂತಹ ಆ ಒಂದು ಲೇಔಟ್ಗೆ ಪಿಡಿಎ ವ್ಯಾಪ್ತಿಗೆ ಸೇರಿದಂತ ಅಮೂಲ್ಯವಾದಂತಹ ಜಮೀನ್ಗೆ ಅಕ್ರಮವಾಗಿ ಈಗ ಸರ್ವೆ ನಂಬರ್ ಸೃಷ್ಟಿಸಿ ಭೂಗಳ್ಳರು ದೊಡ್ಡ ಮಟ್ಟದ ದಂಧೆ ನಡೆಸಿದ್ರು. ಆ ಬಳಿಕ ಈ ಹಗರಣದಲ್ಲಿ ಅಂದಿನ ಬೆಂಗಳೂರಿನ ಉತ್ತರ ವಿಭಾಗದ ಅಧಿಕಾರಿ ಆಗಿರ್ತಕ್ಕಂಥ ಮಹೇಶ್ ಹಾಗೂ ತಹಸೀಲ್ದಾರ್ ಮಟ್ಟದ ಅಧಿಕಾರಿಗಳ ಈಗ ಪಾತ್ರದ ಬಗ್ಗೆ ಈಗ ಗಂಭೀರ ಅನುಮಾನವೂ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಏನು ಸದ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಮತ್ತು 2016ರ ಬೆಂಗಳೂರು ಉತ್ತರ ಅವಧಿಯಲ್ಲಿ ಎಸಿ ಆಗಿರ್ತಕ್ಕಂಥವ್ರು ಈ ಅಕ್ರಮದ ಒಂದು ಎಲ್ಲಾ ಪ್ರೊಸೀಜರ್ ಗಳಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಆನ್ಲೈನ್ ಅಲ್ಲಿ ಪೋಡಿ ಅಭಿಯಾನ ಬಳಸಿಕೊಂಡು ಸರ್ಕಾರಿ ಹಾಗೂ ಬಿಡಿಎ ಜಮೀನುಗಳನ್ನ ಕಬಳಿಸಿ ಸರ್ವೆ ನಂಬರ್ ಗಳನ್ನ ಸೃಷ್ಟಿಸಿ ಅದನ್ನ ಕನ್ವರ್ಷನ್ ಪ್ರಕ್ರಿಯೆಗೆ ನಡೆಸಿದ್ದಾರೆ ಅಂತ ಈಗಾಗಲೇ ಸ್ಫೋಟಕವಾದ ಮಾಹಿತಿ ಈಗಾಗಲೇ ಹೊರಬಿದ್ದಿದೆ ಅಂತ
ಅಂತಾನೆ ಹೇಳ್ಬೋದು. ದಾಖಲೆಗಳನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಇಂತಿಂತ ಅಧಿಕಾರಿಗಳು ಇಲಾಖೆಯಲ್ಲಿ ಇದಾರ ಅನ್ನುವಂಥದ್ದನ್ನ ನಿಜಕ್ಕೂ ಕೂಡ ಶಾಕಿಂಗ್. ಇನ್ನೊಂದು ಬೆಚ್ಚಿ ಬೀಳಿಸುವ ವಿಷಯ ಏನಂತಂದ್ರೆ, ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳ ನಿವಾಸದ ಜಾಗಕ್ಕೂ ಕೂಡ ನಕಲಿ ದಾಖಲೆ ಸೃಷ್ಟಿಸಿ ಅದನ್ನ ಕನ್ನ ಹಾಕುವ ಯತ್ನಕ್ಕೂ ಕೂಡ ಈಗಾಗಲೇ ಆರೋಪ ಕೇಳಿ ಬಂದಿರುತ್ತು. ಈ ಅಂತ ಭೂಗಳ್ಳರು ಈ ಕಡೆ ಜಾಲದಲ್ಲಿ ಮಧ್ಯವರ್ತಿಗಳು ಮತ್ತು ಕಂದಾಯದ ಅಧಿಕಾರಿಗಳು, ಸರ್ವೆ ಸಿಬ್ಬಂದಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಇದೀಗ ಮತ್ತೆ ತೀವ್ರ ಚರ್ಚೆಗೆ ಕಾರಣವಾಗುತ್ತೆ. ಯಾಕಂತಂದ್ರೆ ಕೋಟಿ ಮೌಲ್ಯದಂತ ಭೂಮಿ ಕಬಳಿಸೋಕೆ ಸರ್ಕಾರ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಜಾಲವನ್ನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಬೆಚ್ಚಿ ಬೀಳಿಸುವ, ಇದನ್ನ ಸಮಗ್ರವಾಗಿ ತನಿಖೆ ಆಗ್ಲೇಬೇಕು. ಯಾಕಂದ್ರೆ ಎನ್ ಬಾಲರಾಮ್ ಏನಿದ್ರಲ್ಲಿ ಎಂಬತ್ತ ಹೆಸರಿನಲ್ಲಿ ಕಳೆದ ವರ್ಷ 9 ವರ್ಷಗಳ ಹಿಂದೆನೂ ಕೂಡ ಒಂದು ಪಹಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅನುಮಾನ ಕೂಡ ಕಾಡಿತ್ತು. ಮೂಲಗಳ ಪ್ರಕಾರ ಹೆಸರು ಹೇಗ್ ದಾಖಲಾಯ್ತು, ಯಾರ ಆದೇಶದ ಮೇಲೆ ಪಹಣಿ ಒಳಗಡೆ ಬದಲಾವಾಯ್ತಾಯ್ತು, ಇವೆಲ್ಲವೂ ಕೂಡ ಸಮಗ್ರವಾದಂತ ತನಿಖೆ ಆಗ್ಬೇಕು, ಸತ್ಯಾಂಶ ಕೂಡ ಆಚೆ ಬರಬೇಕು. ಒಟ್ಟಾರೆ ಸಾಹಿತ್ಯ ಭೂ ಹಗರಣದ ಸುತ್ತ ರಾಜಕೀಯದ ಆಡಳಿತಾತ್ಮಕ ಒತ್ತಡವೂ ಕೂಡ ಹೆಚ್ಚಾಗುತ್ತಾ, ಅಥವಾ ಪ್ರಕರಣದ ಇನ್ನು ಹಲವು ಪ್ರಭಾವಿಗಳ ಹೆಸರು ಏನಾದ್ರೂ ಹೊರಬರುವ ಸಾಧ್ಯತೆ ಇದೆಯಾ, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ನಿಜಕ್ಕೂ ಕೂಡ ಇದರಿಂದ ಪ್ರಭಾವಿಗಳು ಇದ್ದೇ ಇರ್ತಾರೆ ಅನ್ನೋದು ಅಲ್ಲೇ ದಟ್ಟವಾಗಿ ಪ್ರಶ್ನೆ ಇದೆ. ಈಗಾಗಲೇ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದಾಖಲೆಗಳನ್ನ ತಾಳೆ ಹಾಕಿ ಎಲ್ಲವನ್ನು ಕನ್ಫರ್ಮೇಶನ್ ಮಾಡಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಫೋಟಕವಾದಂತ ಮಾಹಿತಿಗಳು ಹೊರ ಬೀಳುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.